ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಹೆಸರುಗಳನ್ನ ಹೇಳ್ಕೊಂಡು ಏನು ಅಧಿಕಾರಕ್ಕೆ ಬಂತು, ಆ ಒಂದು ಸಮಾಜದ ಹಣ ದುರುಪಯೋಗ ಆಗಿರ್ತಕ್ಕಂಥದ್ದನ್ನು ವಿಚಾರವಾಗಿ ನಾವು ವಿರೋಧ ಪಕ್ಷಗಳು ಒಂದು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಆದರೆ ಅವರು ಕೂಡ ಜನರಿಗೆ ನಾವು ತಪ್ಪು ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ಅವ್ರ ಆಡಳಿತ ಪಕ್ಷ, ನಮ್ಮ ವಿರೋಧ ಪಕ್ಷ, ನಮ್ಮ ಡ್ಯೂಟಿ. ನಾಳೆ ಇಲ್ಲಿ ಮುಖ್ಯಮಂತ್ರಿಗಳ ತವರು, ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಸಾಹೇಬರು. ನೀವು ಅನುಮತಿ ತೊಗೊಂಡಿರ್ತಕ್ಕಂಥದ್ದು ಮಹಾರಾಜ ಗ್ರೌಂಡು, ನೀವು ಅಲ್ಲಿ ಏನು ಬೇಕಾದ್ರೆ ಹಾಕ್ಕೊಳ್ಳಿ, ನಾವು ಕೇಳಲ್ಲ. ಪ್ರತಿ ಸರ್ಕಲ್ಗಳಲ್ಲಿ, ರಾಮಸ್ವಾಮಿ ಸರ್ಕಲ್ಲು, ಮೆಟ್ರೋಪೋಲು, ಈ ರೀತಿಯ ಸರ್ಕಲ್ಗಳಲ್ಲಿ ದೇವೇಗೌಡರು ಸಾಹೇಬ್ರ ಬಗ್ಗೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ಯಾವುದೇ ಅನುಮತಿ ಇಲ್ಲದೆ ಸರ್ಕಾರಿ ಜಾಗಗಳಲ್ಲಿ ನೀವು ಫ್ಲೆಕ್ಸನ್ನು ಹಾಕ್ತೀರಿ ಅಂತ ಹೇಳಿದ್ರೆ ಇದು ಎಷ್ಟು ಸರಿ? ನಾನು ನಿನ್ನೆ ಡಿ ಸಿ ಪಿ ಅವ್ರಿಗೆ ಮತ್ತು ಡಿ ಸಿ ಅವ್ರಿಗೆ ಇಬ್ಬರಿಗೂ ಮಾತಾಡಿದ್ದೆ. 11:30 ಅಷ್ಟರಲ್ಲಿ ರಾತ್ರಿ ತೆಗೆಸ್ತೀವಿ ಸರ್, ನಿಮ್ಮ ಕಾರ್ಯಕರ್ತರು ಯಾರು ಹೋಗೋದು ಬೇಡ ಅಂದರು. ಸರಿ ಬಿಡಿ ಸರ್, ಹೇಳಿ ಅವ್ರಿಗೂ ತೆಗ್ಸಕ್ಕೆ ಹೇಳಿ, ಅವರ ಕಾರ್ಯಕ್ರಮದ ವ್ಯಾಪ್ತಿನಲ್ಲಿ ಏನು ಬೇಕಾದರೆ ಮಾಡ್ಕೊಳ್ಳಿ, ನಾವು ಅಲ್ಲಿ ಕೇಳೋಕ್ಕಾಗಲ್ಲ ಅಂತ ಹೇಳಿದ್ವಿ. ಬೆಳಗ್ಗೆ ನೋಡಿದ್ರೆ ಕೆಲವು ಕಡೆ ಪೊಲೀಸ್ ವ್ಯಾನ್ಗಳು ನಿಲ್ಲಿಸಿದ್ದಾರೆ, ಇನ್ನು ಕೆಲವು ಕಡೆ ತೆಗೆದೇ ಇಲ್ಲ. ಇದು ಏನು? ಈಗ ಯಾವುದೇ ಫ್ಲೆಕ್ಸ್ಗಳನ್ನ ಹಾಕ್ಬೇಕಾದ್ರೆ, ಬಂಟಿಂಗ್ಸ್ ಹಾಕ್ಬೇಕಾದ್ರೆ ಯಾವುದೇ ಕಾರ್ಯಕ್ಕೆ ಅನುಮತಿ ಬೇಕು. ಯಾರೂ ತಗೊಳ್ಳಲ್ಲ, ಆವತ್ತೊಂದು ದಿವಸ ಮಾಡ್ಕೊಳ್ಳಿ. ಬಟ್ ಇನ್ನೊಬ್ಬರ ಬಗ್ಗೆ ತೇಜೋವಧೆ ಮಾಡುವಂಥ ಫ್ಲೆಕ್ಸ್ ಹಾಕಬೇಕು, ಅದು ಸರ್ಕಾರಿ ಜಾಗದಲ್ಲಿ ಅಂದರೆ ಅನುಮತಿ ಬೇಕು. ಇದು ಮುಖ್ಯಮಂತ್ರಿಗಳು ತವರು ಜಿಲ್ಲೆ, ಇಲ್ಲಿ ಲ್ಯಾಂಡ್ ಆರ್ಡನ್ನು ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ. ನಾಳೆ ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಮೇಲೆ ಆರೋಪಗಳಿಲ್ವಾ? ನಾವೆಲ್ಲ ಫ್ಲೆಕ್ಸಾ ಇದೇ ಥರ ಎಲ್ಲ ಸರ್ಕಲ್ಲು ಹಾಕಿದ್ರೆ ನೀವು ಬಿಟ್ಬಿಡ್ತೀರಾ? ನಾವು ಮಾಡಲ್ಲ, ಅದು ಬೇರೆ. ಇದು ಸರಿನಾ? ಇದನ್ನು ನಾವು ಮೆಟ್ರೋಪೋಲಲ್ಲಿ ನೆನ್ನೆ ನಿಮ್ಗೆ ಹೇಳಿದ್ರು ಕೂಡ ನೀವು ಮಾಡಲಿಲ್ಲ. ಈಗ ತೆಗ್ಸಿ, ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅದಕ್ಕೆ ಎಲ್ಲ ಜನ ಸೇರಿಬಿಡ್ತಾರೆ, ಇಲ್ಲಿ ಘರ್ಷಣೆ ಆಗುತ್ತೆ. ಈ ಪ್ರಿವೆಂಟಿವ್ ಅಂತ ಇದನ್ನು ಕೇಳಿದ್ದಕ್ಕೆ ಕರ್ಕೊಬಂದಿದ್ದಾರೆ. ನಾನು ಈಗ ಜೆ ಡಿ ಎಸ್ಗೆ ಬಂದ ಮೇಲೆ ಇಲ್ಲಿಗೆ ಬರೋದಕ್ಕೋಗಿತ್ತು. ಪಿ ಜೆ ಪಿಲಿದ್ದಾಗ ನೀವು ನೋಡಿದ್ದೀರಿ, 16 ಬಾರಿ ಬಂದಿದ್ದೀನಿ. ಈಗ ಸ್ವಲ್ಪ ಇರಲಿಲ್ಲ, ಭಾಳ ದಿವಸ ಆಗಿತ್ತು, ಈಗೆಲ್ಲ ಸ್ವಲ್ಪ ಅಭಿವೃದ್ಧಿ ಆಗೈತೆ. ನಾವು ಶಾಂತಿಯುತವಾಗಿ ಅವ್ರ ಕಾರ್ಯಕ್ರಮ ನಡೀಲಿ. ನಾವು ಕಾನೂನನ್ನ ನಾವು ಯಾವತ್ತೂ ಉಲ್ಲಂಘನೆ ಮಾಡಲ್ಲ. ನೀವು ತೆಗ್ಸಿ, ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇರಬೇಕಾ ಇಟ್ಕೊಳ್ಳಿ, ಕ್ರಮ ಇಲ್ಲ ನಾಳೆ ನಮಗೂ ಅನುಮತಿ ಕೊಟ್ಬಿಡಿ, ನೀವು ಏನು ಬೇಕಾದ್ರೆ ಹಾಕ್ಕೊಳ್ಳಿ. ಅಲ್ಲ ಸರ್, ಈಗ ಅಧಿಕಾರ ಇದೆ, ಒಂದು ಅವರು ಪರ್ಮಿಷನ್ ತಗೊಳ್ಳದೆ ಹಾಕಿದ್ದಾರೆ, ಕೇಳಿದ್ರೆ ನಿಮ್ಮನ್ನೇ ಬಂಧಿಸಿದ್ದಾರೆ, ಏನು ಅಂತ? ಇದು ಅಲ್ಲಿಗೆ ಪೊಲೀಸ್ ವ್ಯವಸ್ಥೆ ಮೈಸೂರು ನಗರದಲ್ಲಿ, ಇಡೀ ರಾಜ್ಯದಲ್ಲಿ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ದಯವಿಟ್ಟು ಯೋಚನೆ ಮಾಡಿ. ಅಥವಾ ನಾವು ಕಾನೂನನ್ನು ಕೈಗೆ ತಗೋಬೇಕು ಅಂದರೆ ರಾತ್ರಿ ಕಿತ್ತಾಗ್ತಿದ್ದ. ನಿಮ್ಮ ಮೇಲೆ ವಿಶ್ವಾಸ ಇತ್ತು, ನಿಮ್ಮ ಮೇಲೆ ವಿಶ್ವಾಸ ಇತ್ತು, ತೆಗಿಸ್ತೀರಿ ಅಂಥೇಳಿ. ನೀವು ಅನುಮತಿ ತಗೊಂಡಿರೋ ಜಾಗದಲ್ಲಿ ಏನು ಬೇಕಾದ್ರೆ ಹಾಕ್ಕೊಳ್ಳಿ. ಘರ್ಷಣೆ ಆಗುವಂಥ ಒಂದು ವ್ಯವಸ್ಥೆನ, ಬೇಸ್ಲೆಸ್ ವಿಚಾರವನ್ನು ನೀವು ಇಟ್ಟು ಫ್ಲೆಕ್ಸ್ ಮಾಡಿ ನೀವು ಹಂಚ್ತೀರಿ ಅಂದರೆ ನೀವು ಯಾವ ಮಟ್ಟಕ್ಕೆ ಬಂದಿದ್ದೀರಿ? ಸರ್, ಅವ್ರು ಹೇಳೋದು BJP ಅವರು ಕೊಟ್ಟಿದ್ದ ಆ್ಯಡು, 1000 ಕೊಡ್ತಾರೆ. ನಾಳೆ ಬೇರೆ ಯಾವುದೋ ರಾಜ್ಯದಲ್ಲಿ ಕೊಟ್ಟಿರ್ತಾರೆ, ಸೋನಿಯಾ ಗಾಂಧಿದು ಮತ್ತು ರಾಹುಲ್ ಗಾಂಧಿದು. ನಾವು ಹಾಕೋಕ್ಕಾಗುತ್ತಾ? ಸಾಧ್ಯನಾ? ನೀವು ನಿಮ್ಮ ಕೆಲಸ ಮಾಡಿ, ನಿಮ್ಮ ಜನರಿಗೆ ಮಂದಟ್ಟು ಮಾಡಿ ನೀವೇನು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ಥರ ಈ ಪೊಲೀಸ್ ಇಲಾಖೆ ದಕ್ಷ ಅಧಿಕಾರಿಗಳಾಗಿದ್ದರೆ ನೆನ್ನೆ ಹೇಳಿದ ತಕ್ಷಣ ಇಲ್ಲಿ ಲ್ಯಾಂಡ್ ಆರ್ಡು ಮೇಂಟೈನ್ ಆಗಬೇಕು, ರಿಮೂವ್ ಮಾಡಿ ಅನ್ಬೇಕು. ಯಾರು ಹಾಕಿದ್ದಾರೆ? ನಾಳೆ ನಾವು ಇವರ ನಾಯಕರುಗಳ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕ್ಬಿಟ್ರೆ ನೀವು ಇರ್ತೀರಾ ಸುಮ್ಮನೆ? ಏನು ನಡೀತಾ ಇದೆ? ಈ ಥರ ಅಧಿಕಾರಿಗಳು ಬಕೆಟ್ ಹಿಡಿಯೋದಾದರೆ ಆಡಳಿತ ವ್ಯವಸ್ಥೆ ಎಲ್ಲಿ ಸರಿ ಆಯ್ತದೆ? ಅಥವಾ ಹೇಳಿ ತಪ್ಪು ಮಾಡಿದರೆ ನಮ್ಮನ್ನು ಪ್ರಿವೆಂಟಿವ್ ಮಾಡಿದ್ದೀರಿ, ಏನು ನೀವೇ ಇರ್ತೀರಾ? ನೀವೇ ಮಳೆ ಹೊಡ್ಕೊಂಡಿರ್ತೀರ ಸ್ವಾಮಿ? ಸರಿನಾ ಇದು? ನಾವು ಭಾಳಷ್ಟು ಹೋರಾಟಗಳು ಮಾಡಿದ್ದೀವಿ.
ಅಥವಾ ಅಲ್ಲಿ ಏನಾದ್ರು ಘೋಷಣೆಗೆ ಹೋಗ್ತಿದ್ರೆ, ಧಿಕ್ಕಾರಕ್ಕೆ ಹೋಗ್ತಿದ್ರೆ, ಅಥವಾ ನಾವು ಹೋಗಿ ಅದನ್ನ ಹಿಡಿದು ಅಳ್ಳಾಡಿಸಿ ಕಿತ್ತಾಕ್ತಿದ್ರೆ ನಿಮ್ಮ ಅಧಿಕಾರಿಗಳು ಕರೆಸಿ ತೆಗ್ಸಿ, ಇಲ್ಲ ಆಯಿತು ಮಾಡಿ ಏನೋ ಆಗೋಗಿದೆ ಕ್ರಮ ತಗೋತೀವಿ ಅಂತ ಹೇಳಿ. ಇಲ್ಲ ನಾಳೆ ನಾವು ಹಾಕ್ಕೊಳ್ಳೋಕೆ ನೀವು ಅನುಮತಿ ಕೊಡ್ತೀರಾ ಕೇಳಿದ್ರೆ ನಿಮ್ಮನ್ನು ನಮಗೆ ಮೇಲಿಂದ ಆರ್ಡ್ರು ಸರ್ ಅಂತ ಅರೆಸ್ಟ್ ಮಾಡಿದ್ರೆ ಇದೇನು ತೊಗ್ಲಕ್ಕೆ ದರ್ಬಾರ? ಈಗ ಅರೆಸ್ಟ್ ಇಲ್ಲೂ ಧರಣಿ ಕೂತಿದ್ದೀವಿ, ಇಲ್ಲೂ ಊಟ ಪಾಪ ಕೇಳಿದ್ರು ನಮ್ಮ ಪೊಲೀಸ್ನವರೆಲ್ಲ, ಕೆಲವು ಸ್ನೇಹಿತರು ಇರ್ತಾರಲ್ಲ, ಸರ್ ತಿಂಡಿ ತರಿಸಿ, ಇಲ್ಲೂ ಉಪವಾಸ ಕೂರ್ತೀವಿ, ಧರಣಿನೇ ಕೂರ್ತೀವಿ. ನಾವು ಹೋರಾಡ್ತಿಂದಲೇ ಬಂದವರು. ಅದರಿಂದ ಇದು ಸರಿನಾ? ಅಥವಾ ನಿಮ್ಮ ಪ್ರತಿಭಟನೆಗೆ ಅಥವಾ ನೀವು ಮಾಡ್ತಾ ಇರೋಂಥ ಕಾರ್ಯಕ್ರಮಕ್ಕೆ ನಾವೇನಾರು ಅಡ್ಡ ಹಾಕಿದ್ರೆ, ಧಿಕ್ಕಾರಕ್ಕೆ ಹೋಗಿದ್ರೆ ನೀವು ಮಾಡಬೇಕು. ನಮ್ಮ ನಾಯಕರ ಮೇಲೆ ಸರ್ಕಾರಿ ಜಾಗದಲ್ಲಿ, ಜನ ಓಡಾಡೋವಂಥ ಸ್ಥಳಗಳಲ್ಲಿ, ಅಂಥ ಮಹಾತ್ಮರ ವೃತ್ತುಗಳಲ್ಲಿ ದೇಶದ ಪ್ರಧಾನಮಂತ್ರಿಯ, ಮಾಜಿ ಪ್ರಧಾನಮಂತ್ರಿಗಳ ವಿಚಾರನ ಬೇಸ್ಲೆಸ್ ಆಗಿ ನೀವು ಮಾಡಿದ್ರೆ ಅಧಿಕಾರಿಗಳು ನೋಡ್ಕೊಂಡು ಕೂತಿದ್ದಾರೆ, ಕಾರ್ಪೊರೇಷನ್ ನೋಡ್ಕೊಂಡು ಕೂತಿದೆ, ಪೊಲೀಸ್ನವ್ರು ಕೂತಿದ್ದಾರೆ, ಜಿಲ್ಲಾಡಳಿತ ಕೂತಿದೆ. ಇದನ್ನು ಕೇಳಬೇಡವಾ? ಸರಿ, ಕ್ರಮ ತೆಗೆದುಕೊಳ್ಳಿದ್ರೆ ಮುಂದೆ ನಿರ್ಧಾರ ಹೇಗೆ? ಹೋರಾಟ ಮಾಡೇ ಮಾಡ್ತೀವಿ, ಕಾನೂನು ಹೋರಾಟ ಇದೆ, ಮಾಡ್ತೀವಿ. ನಾಳೆ ನೀವು ಫ್ಲೆಕ್ಸ್ ಹಾಕ್ತೀರಾ ಹೇಗೆ? ಇಲ್ಲ, ನಾವು ನಮ್ಮ ಹೋರಾಟದ್ದು ಹಾಕ್ತೀವಿ. ನಾವು ಯಾರನ್ನೂ ವೈಯಕ್ತಿಕ ತೇಜೋ ಮಾಡೋವಂಥ ಕೆಲಸನ ಮಾಡಲ್ಲ. ನಮಗೂ ಅನುಮತಿ ಕೊಟ್ಬಿಡಿ, ನೀವು ಏನು ಬೇಕಾದ್ರೆ ಹಾಕ್ಕೊಳ್ಳಿ. ಅಲ್ಲ ಸರ್, ಈಗ ಅಧಿಕಾರ ಇದೆ, ಒಂದು ಅವರು ಪರ್ಮಿಷನ್ ತಗೊಳ್ಳದೆ ಹಾಕಿದ್ದಾರೆ, ಕೇಳಿದ್ರೆ ನಿಮ್ಮನ್ನೇ ಬಂಧಿಸಿದ್ದಾರೆ, ಏನು ಅಂತ? ಇದು ಅಲ್ಲಿಗೆ ಪೊಲೀಸ್ ವ್ಯವಸ್ಥೆ ಮೈಸೂರು ನಗರದಲ್ಲಿ, ಇಡೀ ರಾಜ್ಯದಲ್ಲಿ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ದಯವಿಟ್ಟು ಯೋಚನೆ ಮಾಡಿ. ಅಥವಾ ನಾವು ಕಾನೂನನ್ನು ಕೈಗೆ ತಗೋಬೇಕು ಅಂದರೆ ರಾತ್ರಿ ಕಿತ್ತಾಕ್ತಿದ್ದ. ನಿಮ್ಮ ಮೇಲೆ ವಿಶ್ವಾಸ ಇತ್ತು, ನಿಮ್ಮ ಮೇಲೆ ವಿಶ್ವಾಸ ಇತ್ತು, ತೆಗಿಸ್ತೀರಿ ಅಂಥೇಳಿ. ನೀವು ಅನುಮತಿ ತೊಗೊಂಡಿರೋ ಜಾಗದಲ್ಲಿ ಏನು ಬೇಕಾದ್ರೆ ಹಾಕ್ಕೊಳ್ಳಿ. ಘರ್ಷಣೆ ಆಗುವಂಥ ಒಂದು ವ್ಯವಸ್ಥೆನ, ಬೇಸ್ಲೆಸ್ ವಿಚಾರವನ್ನು ನೀವು ಇಟ್ಟು ಫ್ಲೆಕ್ಸ್ ಮಾಡಿ ನೀವು ಹಂಚ್ತೀರಿ ಅಂದರೆ ನೀವು ಯಾವ ಮಟ್ಟಕ್ಕೆ ಬಂದಿದ್ದೀರಿ? ಸರ್, ಅವ್ರು ಹೇಳೋದು ಬಿಜೆಪಿಯವರು ಕೊಟ್ಟಿದ್ದ ಆ್ಯಡ್ ಓದಿ 1000 ಕೊಡ್ತಾರೆ, ನಾಳೆ ಬೇರೆ ಯಾವುದೋ ರಾಜ್ಯದಲ್ಲಿ ಕೊಟ್ಟಿರ್ತಾರೆ, ಸೋನಿಯಾ ಗಾಂಧಿದು ಮತ್ತು ರಾಹುಲ್ ಗಾಂಧಿದು. ನಾವು ಹಾಕೋಕ್ಕಾಗುತ್ತಾ? ಸಾಧ್ಯನಾ? ನೀವು ನಿಮ್ಮ ಕೆಲಸ ಮಾಡಿ, ನಿಮ್ಮ ಜನರಿಗೆ ಮಂದಟ್ಟು ಮಾಡಿ ನೀವೇನು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ಥರ ಈ ಪೊಲೀಸ್ ಇಲಾಖೆ ದಕ್ಷ ಅಧಿಕಾರಿಗಳಾಗಿದ್ದರೆ ನೆನ್ನೆ ಹೇಳಿದ ತಕ್ಷಣ ಇಲ್ಲಿ ಲ್ಯಾಂಡ್ ಆರ್ಡ್ರ್ ಮೇಂಟೈನ್ ಆಗಬೇಕು, ರಿಮೂವ್ ಮಾಡಿ ಅನ್ಬೇಕು. ಯಾರು ಹಾಕಿದ್ದಾರೆ, ನಾಳೆ ನಾವು ಇವರ ನಾಯಕರುಗಳ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕ್ಬಿಟ್ರೆ ನೀವು ಸಿಗ್ತೀರಾ ಸುಮ್ಮನೆ? ಈಗೆಲ್ಲ ಸಿಎಂ ಆಳ್ತಿ ಅಂತ ನಡೀತಾ ಇದೆ ಸರ್ ಅಂತ. ಏನು ನಡೀತಾ ಇದೆ? ಈ ಥರ ಅಧಿಕಾರಿಗಳು ಬಕೆಟ್ ಹಿಡಿಯೋದಾದರೆ ಆಡಳಿತ ವ್ಯವಸ್ಥೆ ಎಲ್ಲಿ ಸರಿ ಆಯ್ತದೆ? ಅಥವಾ ಹೇಳಿ ತಪ್ಪು ಮಾಡಿದರೆ ನಮ್ಮನ್ನು ಪ್ರಿವೆಂಟಿವ್ ಮಾಡಿದ್ದೀರಿ, ಏನು ನೀವೇ ಇರ್ತೀರಾ? ನೀವೇ ಮಳೆ ಹೊಡ್ಕೊಂಡಿರ್ತೀರ ಸ್ವಾಮಿ? ಸರಿನಾ ಇದು? ನಾವು ಭಾಳಷ್ಟು ಹೋರಾಟಗಳು ಮಾಡಿದ್ದೀವಿ.